ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಖಾಸಗಿ ಕಾಲೇಜು ಉಪನ್ಯಾಸಕರ ಸಂಘದಿಂದ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ ಹಾಗೂ ಜಿಶಾನ್ ಚಾಲನೆ ಕೊಟ್ಟಿದ್ದಾರೆ. ಉಪನ್ಯಾಸಕರು ಪಿಯು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದರಲ್ಲೇ ನಿತ್ಯ ಕಾಯ್ಕೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಉಪನ್ಯಾಸಕರಲ್ಲಿ ಒಂದು ಕ್ರೀಡಾ ಮನೋಭಾವನೆ ಇರಲಿ ಎಂಬ ಕಾರಣಕ್ಕಾಗಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಅಂತ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಆಂಜನೇಯ ನಸ್ಲಾಪುರ ತಿಳಿಸಿದ್ದಾರೆ. ಪಂದ್ಯಾವಳಿ 2 ದಿನದವರೆಗೂ ನಡೆಯಲಿದ್ದು ಇದರಲ್ಲಿ ಸರ್ಕಾರಿ ಕಾಲೇಜು ಉಪನ್ಯಾಸಕರು ಹಾಗೂ ಖಾಸಗಿ ಉಪನ್ಯಾಸಕರು ಭಾಗಿಯಾಗಿ ಆಯಾ ಕಾಲೇಜಿನವರು ತಂಡವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಎಂದರು. ಖಾಸಗಿ ಕಾಲೇಜು ಉಪನ್ಯಾಸಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಇವತ್ತಿನ ಕ್ರಿಕೆಟ್ ಪಂದ್ಯಾವಳಿ ಇವತ್ತು ಉದ್ಘಾಟನೆಗೊಂಡಿದೆ. ಪ್ರತಿ ವರ್ಷದಂತೆಯೂ ಈ ವರ್ಷ ಎಲ್ಲ ಕಾಲೇಜುಗಳ ಉಪನ್ಯಾಸಕರುಗಳು ಈ ರೀತಿಯಾಗಿ ಒಂದು ಪಂದ್ಯಾವಳಿಯನ್ನು ನಡೆಸಿ ಪರಸ್ಪರರನ್ನು ಇಲ್ಲಿ ಈ ಒಂದು ಕ್ರೀಡಾ ಒಂದು ಮನೋಭಾವವನ್ನು ಪರಸ್ಪರ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಭಿನಂದನೀಯ ಕೆಲಸ. ಮತ್ತು ಈ ಕ್ರೀಡಾ ಮನೋಭಾವನೆ ಏನಿದೆ ಈ ಅಧ್ಯಾಪಕರುಗಳಿಂದ ಇದರ ರಿಫ್ಲೆಕ್ಷನ್ ವಿದ್ಯಾರ್ಥಿಗಳಲ್ಲೂ ಸಹ ಇದರಿಂದ ಆಗ್ತದೆ ಅಂತ ನಾವು ನಂಬ್ತೀವಿ. ಅದ್ರ ಜೊತೆಗೆ ಈ ಕ್ರೀಡಾ ಮನೋಭಾವ ಏನಿದೆ ಅದು ಕಾಲೇಜುಗಳ ಅಂತರ್ ಕಾಲೇಜುಗಳ ಮಧ್ಯೆ ಆ ಕ್ರೀಡಾ ಮನೋಭಾವವನ್ನು ಬೆಳೆದು ಪರಸ್ಪರರನ್ನು ಆ ಕ್ರೀಡಾ ಸ್ಪೋರ್ಟ್ಸ್ ಸ್ಪಿರಿಟ್ ಏನಿದೆ ಅದು ಬಹಳ ಮುಖ್ಯವಾಗಿರುವಂಥದ್ದು. ಅದು ಅಧ್ಯಾಪಕರಲ್ಲೂ ಸಹ ಇವತ್ತು ಇರಬೇಕಾಗಿರುವಂಥದ್ದು. ಅದರ ಒಂದು ಅದನ್ನು ಇವತ್ತು ಈ ಪಂದ್ಯಾವಳಿಯನ್ನು ನೋಡೋ ಮೂಲಕ ನಾವು ಇವತ್ತು ಕಾಣಬಹುದಾಗಿದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊಂಡಿರುವುದಕ್ಕಾಗಿ ನಾನು ಈ ಉಪನ್ಯಾಸಕರ ಸಂಘದ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಉಪನ್ಯಾಸಕರ ಸಂಘ ಮಾಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಉಪನ್ಯಾಸಕರ ಸಂಘ ದೊಡ್ಡದಾಗಿ ಬೆಳೆದು ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಇಲ್ಲಿಯ ಕ್ರೀಡಾ ಮನೋಭಾವ ಮತ್ತು ಈ ಸ್ಪೋರ್ಟ್ಸ್ಮೆನ್ಶಿಪ್ ಅನ್ನು ಕಲಿಸುವಂತ ಕೆಲಸ ಈ ಅಧ್ಯಾಪಕರುಗಳ ಸಂಘ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಇಂದು ಮಾನ್ವಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಉಪನ್ಯಾಸಕರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರು ಉದ್ಘಾಟಕರಾಗಿ ಆಗಮಿಸಿ ಒಂದು ಉದ್ಘಾಟನೆಯನ್ನು ಮಾಡಿದ ನಂತರ ಇವತ್ತು ಪ್ರತಿಯೊಬ್ಬ ಸುಮಾರು ನಮ್ಮ ಈ ಒಂದು ಖಾಸಗಿ ಕಾಲೇಜು ಉಪನ್ಯಾಸಕರ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಸುಮಾರು 10 ತಂಡಗಳು ಭಾಗವಹಿಸಿದ್ದು, ಇವತ್ತು ಖಾಸಗಿ ಕಾಲೇಜು ಉಪನ್ಯಾಸಕರಾಗಿರ್ಬೋದು ಮತ್ತು ಸರ್ಕಾರಿ ಪದವಿ ಪೂರ್ವ ಆಗಿರ್ಬೋದು, ಸರ್ಕಾರಿ ಪದವಿ ಮಹಾವಿದ್ಯಾಲಯದ ತಂಡಗಳು ಕೂಡ ಇವತ್ತು ಭಾಗವಹಿಸಿದ್ದು, ಇಲ್ಲಿ ಏನಪ್ಪ ಅಂದರೆ ಕ್ರಿಕೆಟ್ ಆಡಿಸೋದ್ರಿಂದ ಒಂದು ಉಪಯೋಗ ಏನಪ್ಪ ಅಂದರೆ ಎಲ್ಲ ಉಪನ್ಯಾಸಕರನ್ನು ಒಂದು ಕಡೆ ಕೂಡಿಸಿಕೊಂಡು ಒಂದು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಂಡು ನಾವೆಲ್ಲರೂ ಬಾಂಧವ್ಯದಿಂದ ಬೆರೆತುಕೊಂಡು ಸಮಾನ ಮನಸ್ಕರಾಗಿ ಯಾವುದೇ ರೀತಿ ಒಂದು ಗೊಂದಲ ಆಗಲಾರ್ದಂಗೆ ಎಲ್ಲರೂ ಒಂದು ಬದ್ಧರಾಗಿ ಏನಪ್ಪ ಅಂದರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಪ್ರಥಮ ಬಹುಮಾನವನ್ನು CH ಸೂರಿಬಾಬು ಅವರು 10,000 ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ. ತದನಂತರ ಏನಪ್ಪ ಅಂದರೆ ದ್ವಿತೀಯ ಬಹುಮಾನವನ್ನು ಶ್ರೀ ಈರಣ್ಣ ನಾಯಕ್ ಸಂಗಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇವರು 5,000 ಒಂದು ಬಹುಮಾನವನ್ನು ನೀಡಿದ್ದಾರೆ. ಇಲ್ಲಿ ಸರ್ವಿಶ್ರೇಷ್ಠ ಅಂತಕ್ಕಂಥದ್ದು 1,500 ರೂಪಾಯಿ ಒಂದು ಡಾಕ್ಟರ್ ಬಸವರಾಜ್ ಕಟ್ಟಿಗುಡ್ಡ ಅವರು ನೀಡಿದ್ದಾರೆ. ಬೆಸ್ಟ್ ಬ್ಯಾಟ್ಸ್ಮನ್ ಅಂತಕ್ಕಂಥ ಒಂದು ಪ್ರೈಸನ್ನು ಕೂಡ ಡಾಕ್ಟರ್ ಹುಲಿಯಪ್ಪ ದುಮ್ತಿ ಅವರು ನೀಡಿದ್ದಾರೆ. ಈ ಬೆಸ್ಟ್ ಬೌಲರ್ ಅಂತಕ್ಕಂಥ ಒಂದು ಏನು ಪಂದ್ಯಶ್ರೇಷ್ಠ ಅಂತಕ್ಕಂಥದ್ದು ಒಂದು ಡಾಕ್ಟರ್ ಶರಣಬಸವ ಸಿಕಲ್ ಅವರು ಕೂಡ ಏನಪ್ಪ ಅಂದರೆ ನೀಡಿದ್ದಾರೆ ಅಂತಕ್ಕಂಥದ್ದು. ಈಗಾಗಲೇ ಎಲ್ಲ ಉಪನ್ಯಾಸಕರು ನಮ್ಮ ಒಂದು ಪದಾಧಿಕಾರಿಗಳು ಉಪಾಧ್ಯಕ್ಷರಾಗಿರ್ಬೋದು, ಸಂಘಟನಾ ಕಾರ್ಯದರ್ಶಿಗಳಾಗಿರ್ಬೋದು, ಖಜಾಂಚಿಗಳಾಗಿರ್ಬೋದು ಎಲ್ಲರೂ ಕೂಡಿಕೊಂಡು ಏನಪ್ಪ ಅಂದರೆ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಏನಪ್ಪ ಹಮ್ಮಿಕೊಂಡಿದ್ದು, ಜೊತೆಗೆ ಏನಪ್ಪ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಿದ್ದನಗೌಡ ಸರ್ ಅವರಾಗಿರ್ಬೋದು ಮತ್ತು ವೀರಭದ್ರ ಸರ್ ಅವರಾಗಿರ್ಬೋದು, ಕೂಡ ನಮ್ಮ ಶರಣಬಸ ಅವರಾಗಿರ್ಬೋದು, ಆಮೇಲೆ ಮೈದೂರು ಮದ್ಲಾಪುರರಾಗಿರ್ಬೋದು, ಇನ್ನು ಅನೇಕರು ಕೂಡಿಕೊಂಡು ಏನಪ್ಪ ಅಂದರೆ ಇವತ್ತು ಈ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸ್ತಾ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕು ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಅಂತರ್ ಕಾಲೇಜು ಉಪನ್ಯಾಸಕರ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಕೂಡ ಮಾನ್ವಿ ಪಟ್ಟಣದಲ್ಲಿ ಸುಮಾರು 8-10 ವರ್ಷಗಳಿಂದ ಪ್ರತಿ ವರ್ಷ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಉಪನ್ಯಾಸಕರಿಗಾಗಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದೇನಂತಂದರೆ ಎಲ್ಲ ಕಾಲೇಜಿನ ಉಪನ್ಯಾಸಕರು, ಖಾಸಗಿ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಾಲೇಜುಗಳ ಉಪನ್ಯಾಸಕರು ಎಲ್ಲರೂ ಒಂದೇ ಕಡೆ ಸೇರಿ ಈ ಕ್ರಿಕೆಟ್ ಪಂದ್ಯಾವಳಿಯ ಮೂಲಕ ಒಂದು ಕ್ರೀಡಾ ಮನೋಭಾವನೆ ಮೆರೆಯುವಂತಹ ಮತ್ತು ಎಲ್ಲರ ಮಧ್ಯೆ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಬೆಳೆಸಲು ಈ ಕ್ರೀಡಾಕೂಟ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಉಪನ್ಯಾಸಕರು ಕೂಡ ಈ ಕ್ರೀಡಾಕೂಟಗಳ ಜೊತೆಗೆ ಶೈಕ್ಷಣಿಕವಾಗಿ ಕೂಡ ಉಪನ್ಯಾಸಕರ ಸಂಘ
ಹಮ್ಮಿಕೊಳ್ಳುವ ಚಟುವಟಿಕೆಗಳನ್ನು ಕಾರ್ಯಗಳನ್ನು ವಿಚಾರ ಸಂಕಿರಣಗಳಂತ ಈ ಸಂದರ್ಭದಲ್ಲಿ ನಮ್ಮ ಉಪನ್ಯಾಸಕ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.